ಸ್ಕಾಲ್ ಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಮಾರಾಟ ಮಾಡಿದ್ರೆ ಏಜೆನ್ಸಿ ರದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಜಿಲ್ಲೆಯಲ್ಲಿರುವ ಗ್ಯಾಸ್ ಏಜೆನ್ಸಿ ಮುಖ್ಯಸ್ಥರ ಸಭೆ ಕರೆದು ಎಚ್ಚರಿಕೆ ನೀಡಲಾಗಿದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಈ ಒಂದು ಹಿನ್ನೆಲೆಯಲ್ಲಿ ಏಜೆನ್ಸಿ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಲಾಗಿದೆ. ಬುಕ್ಕಿಂಗ್ ಮಾಡಿದವರಿಗೆ ಒಂದು ಸಿಲಿಂಡರ್ ಮಾತ್ರ ಕೊಡಬೇಕು. ಇನ್ನು ಎಲ್ಲಾ ರಿಟೇಲರ್ಸ್ ಮತ್ತು ಅಂಗಡಿಗಳಿಗೆ ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪಾಲಿಸಬೇಕು. ಹೆಚ್ಚು ಬೆಲೆಗೆ ವಾಣಿಜ್ಯ ಸಿಲಿಂಡರ್ ಮಾರಾಟ ಮಾಡಿ ಶಿಸ್ತು ಕ್ರಮ ಕೈಗೊಳ್ತೇವೆ. ಅಗತ್ಯ ವಸ್ತುಗಳ ನಿಯಂತ್ರಣ ಕಾಯ್ದೆಯಂತೆ ನಿಗದಿತ ಬೆಲೆಗೆ ಮಾರಾಟ ಮಾಡಬೇಕು. ನಿಯಮ ಮೀರಿ ಮಾರಾಟ ಮಾಡಿದ್ರೆ ಏಜೆನ್ಸಿ ಪರವಾನಗಿ ರದ್ದು ಮಾಡಲಾಗುತ್ತೆ. ಇದೇ ಸಮಯದಲ್ಲಿ ಗೃಹ ಉಪಯೋಗಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಈ ಕುರಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಹೇಳಿಕೆ ನೀಡಿದ್ದಾರೆ. ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 2.94 ಲ್ಯಾಕ್ ಕನ್ಸ್ಯೂಮರ್ಸ್ ಇದ್ದಾರೆ. ಅರೌಂಡ್ 7,000 ಕಮರ್ಷಿಯಲ್ ಕನ್ಸ್ಯೂಮರ್ಸ್ ಇದ್ದಾರೆ. ನಮ್ಮಲ್ಲಿ ಈಗ ಅವೈಲೇಬಲ್ ಇರುವಂತ ಸ್ಟಾಕ್ ಅರೌಂಡ್ 8,000 ಸಿಲಿಂಡರ್ಸ್ ಇದೆ ಡೊಮೆಸ್ಟಿಕ್ ಯೂಸ್. ಮತ್ತೆ ಕಮರ್ಷಿಯಲ್ ಅರೌಂಡ್ 100 ಸಿಲಿಂಡರ್ಸ್ ಇದೆ. ಸೊ ನಮ್ಮಲ್ಲಿ ಇದು ಎನಿ ಟೈಮ್ ಇರುವಂತ ಸ್ಟಾಕ್ ಇದು. ಸೊ ಯಾವುದೇ ಕ್ರಂಚ್ ಅಥವಾ ಯಾವುದೇ ಅಭಾವ ಇಲ್ಲ ಇಲ್ಲಿ. ಎನಿ ಡೇ ಈ ವಾರ ಆಗೋದಕ್ಕಿಂತ ಮುಂಚೆ ಇದ್ದಷ್ಟೇ ಸ್ಟಾಕ್ ನಮ್ಮಲ್ಲೂ ಇದೆ. ಎರಡನೇದಾಗಿ ನಮ್ಮ ಹಾಸ್ಟೆಲ್ಗೆ ಬಂದ್ರೆ, ಹಾಸ್ಟೆಲ್ಸ್ ಅಲ್ಲಿ ಕೆಲವು ಕಡೆ ಕಂಪ್ಲೇಂಟ್ ಇತ್ತು ಅಥವಾ ಅದು ವಾರ್ಡನ್ಸ್ ಒಂದ್ ಸ್ವಲ್ಪ ಪ್ಯಾನಿಕ್ ಆಗ್ಬಿಟ್ಟು ಇದ್ ಮಾಡ್ಬೋದು ಅಂತ ಎಕ್ಸ್ಟ್ರಾ ಬುಕ್ ಮಾಡಿರೋದು. ಹಾಸ್ಟೆಲ್ಸ್ ಅಲ್ಲೂ ಎಲ್ಲೂ ಇಲ್ಲ, ಇದು ಅಭಾವ ಇಲ್ಲ. ನಿನ್ನೆ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರು, BCM ಆಫೀಸರು, ಟ್ರೈಬಲ್ ಮತ್ತೆ ಮೈನಾರಿಟಿ ಅವರು ಪ್ಲಸ್ DD ಫುಡ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಅವರಿಗೆ ಯಾವುದೇ ಅಭಾವ ಇಲ್ಲ, ಅವ್ರು ಯಾವಾಗ ಬೇಕಾದ್ರೂ ಬುಕ್ ಮಾಡಬಹುದು ಅಂತ ಹೇಳಿದೀವಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಸರ್ವರ್ ಎರರ್ ಇದರಿಂದ ಅದು ಬುಕ್ಕಿಂಗ್ ತಗೊಳ್ತಾ ಇರಲಿಲ್ಲ, ಈಗ ತಗೊಳ್ತಾ ಇದೆ. ಇಲ್ಲ, ಆ ತರದ್ ಯಾವ್ದು ಕಂಡು ಬಂದಿಲ್ಲ. ಬಟ್ ನಾವು ಎಲ್ಲಾ ಅಂಗಡಿಗಳಿಗೂ ಹೇಳಿದೀವಿ, ನಾವು ಎಲ್ಲಾ ರಿಟೇಲರ್ಸ್ಗೂ ಹೇಳಿದೀವಿ, ಯಾರಿಗೆ ಆಗ್ಲಿ ನೀವು ಅಗತ್ಯಕ್ಕಿಂತ ಹೆಚ್ಚು ಒಂದು ಬುಕ್ ಮಾಡಿದ್ರೆ ಒಂದೇ ಸಿಲಿಂಡರ್ ಕೊಡ್ಬೇಕು, ಮತ್ತೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಯಾವ್ದನ್ನು ಇದು ಮಾಡೋಂಗಿಲ್ಲ ಅಂತ ಮಾಡಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದೀವಿ. ಇಲ್ಲ, ಆ ತರದ್ ಯಾವ್ದು ಕಂಪ್ಲೇಂಟ್ ನಮಗ್ ಬಂದಿಲ್ಲ, DD ಫುಡ್ಗೂ ಸಹ ಬಂದಿಲ್ಲ. ಆ ತರದ್ ಯಾವ್ದಾದ್ರು ಇದ್ರೆ ನಮ್ ಗಮನಕ್ಕೆ ತಂದ್ರೆ ನಾವು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಕೇಸ್ ಫೈಲ್ ಮಾಡ್ತೀವಿ.